ಇವತ್ತು ಭಾರತೀಯ ಜನತಾ ಪಾರ್ಟಿಯ ಧಾರವಾಡ ಲೋಕಸಭಾ ಕ್ಷೇತ್ರದ ಕಾರ್ಯಾಲಯವನ್ನು ಇಲ್ಲಿವರೆಗೆ ನಾವೇನು ಪಾರ್ಟಿ ಕಾರ್ಯಾಲಯ ಅಂತ ಉಪಯೋಗ ಮಾಡ್ತಿದ್ದೆ ಅದನ್ನೇ ಚುನಾವಣಾ ಕಾರ್ಯಾಲಯ ಅಂತ ಪರಿವರ್ತಿಸಿ ನಮ್ಮ ಪಕ್ಷದ ಹಿರಿಯ ಶಾಸಕರು ಹಾಗೂ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ಉಪನಾಯಕರಾದಂಥ ಶ್ರೀ ಅರವಿಂದ್ ಬೆಲ್ಲದವರು, ಇನ್ನೋರ್ವ ಶಾಸಕರಾದಂಥ ಮತ್ತು ಹಿಂದೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿಯೂ ಕೆಲಸ ಮಾಡಿರುವಂಥ ಮಹೇಶ್ ತೆಂಗಿನಕಾಯಿಯವರು, ಇನ್ನೋರ್ವ ಶಾಸಕರಾದಂಥ MR ಪಾಟೀಲ್ರು ಮತ್ತು ನಮ್ಮ ಈ ವಿಭಾಗದ ಚುನಾವಣೆಯ ಇನ್ಚಾರ್ಜ್ ಆದಂಥ M ನಾಗರಾಜ್ ಅವರು, ನಿಂಗಪ್ಪ ಸುತ್ತಗಟ್ಟಿಯವರು, ತಿಪ್ಪಣ್ಣ ಮಜ್ಜಿಗೆಯವರು, ನಮ್ಮೆಲ್ಲ ಪ್ರಮುಖರು ಸೇರಿ ಇವತ್ತು ಉದ್ಘಾಟನೆ ಮಾಡಿದ್ದೇವೆ. ಇದು ಧಾರವಾಡ ಲೋಕಸಭಾ ಕ್ಷೇತ್ರದ ಚುನಾವಣೆ ಕಾರ್ಯಾಲಯ. ನಮ್ಮ ಪಾರ್ಟಿಯ ಆಲ್ ಇಂಡಿಯಾ ಪಾರ್ಟಿಯಿಂದ ಮತ್ತು ರಾಜ್ಯ ಪಾರ್ಟಿಯಿಂದ ಡೆಡ್ಲೈನ್ ಇತ್ತು. 26ನೇ ತಾರೀಕೊಳಗಾಗಿ 26ನೇ ತಾರೀಕೊಳಗಾಗಿ ಕಾರ್ಯಾಲಯವನ್ನು ಅಧಿಕೃತವಾಗಿ ಉದ್ಘಾಟನೆ ಮಾಡಿ ವರದಿ ಕೊಡಬೇಕಂತ. ಇವತ್ತು ಆ ಲೆಕ್ಕಕ್ಕೆ ನನಗೂ ಸಮಯ ಇರಲಿಲ್ಲ, ಆದರೆ ರಾಜ್ಯದ ಸೂಚನೆಯನ್ನು ಪಾಲನೆ ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ ಇವತ್ತು ಈ ಕಾರ್ಯಾಲಯ ಉದ್ಘಾಟನೆಯನ್ನು ನಾವು ಮಾಡಿದ್ದೇವೆ. ಮತ್ತು ಈ ಕಾರ್ಯಾಲಯ, ಈ ಬಿಲ್ಡಿಂಗ್ ಏನಿದೆ, ಆ್ಯಕ್ಚುಲಿ ನಮ್ಮದು ಹೊಸ ಕಾರ್ಯಾಲಯ ರೆಡಿ ಇದೆ, ಪಾರ್ಟಿ ಕಾರ್ಯಾಲಯ, ಅದನ್ನು ಶುರು ಮಾಡ್ತೀವಿ. ಈಗ ಬಹುತೇಕ 29ನೇ ತಾರೀಕು ನಾವು ಅದನ್ನು ಪೂಜೆ ಮಾಡ್ತೀವಿ. ಆನಂತರ ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ವಿಜೇಂದ್ರ ಅವರು ಯಾವಾಗ ಸಮಯ ಕೊಡ್ತಾರೆ ಅದನ್ನು ಅಧಿಕೃತವಾಗಿ ಉದ್ಘಾಟನೆಯನ್ನು ಮಾಡ್ತೀವಿ. ಬಹುಶಃ ಮಾರ್ಚ್ ಫಸ್ಟ್ ವೀಕ್ದಾಗ ಮಾಡ್ತೀವಿ. ಆ ಕಾರ್ಯಾಲಯ ಕೆಲಸ ಪೂರ್ತಿಯಾಗಿ ಮುಗಿದಿದೆ. ಆದರೆ ಈ ಕಟ್ಟಡ ಏನದ, ಇಲ್ಲೇ ಯಾರ್ಯಾರು ಚುನಾವಣೆಗೆ ಈ ಕಟ್ಟಡದಲ್ಲಿ ನಿಂತು ಚುನಾವಣೆ ಮಾಡೀವಿ, ಎಲ್ಲರೂ ಚುನಾವಣೆ ಗೆದ್ದಾರ. ಅದಕ್ಕೆ ಈ ಚುನಾವಣೆ ಮತ್ತೊಂದು ಚುನಾವಣೆಯನ್ನು ಮಾಡೇ ಇಲ್ಲೊಂದು ಹೊಸ ಬಿಲ್ಡಿಂಗ್ ಮಾಡಿರಿ ಅಂತ ಕಟ್ಟಡದ ಓನರ್ಗೆ ನಾವು ವಿನಂತಿ ಮಾಡಿಕೊಟ್ವಿ, ಅವರು ಒಪ್ಪಿದ್ದಾರೆ. ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಐತಿಹಾಸಿಕ ವಿಜಯವನ್ನು ದಾಖಲಿಸ್ತದೆ ಅನ್ನುವಂಥ ವಿಶ್ವಾಸವನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೇನೆ. ಸನ್ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ದೇಶ, ರಾಜ್ಯ ಮತ್ತು ಈ ಕ್ಷೇತ್ರದಲ್ಲಿ ಬದಲಾವಣೆ ಆಗಿದ್ದಾವೆ, ಕೆಲಸಗಳಾಗಿದ್ದಾವೆ. ಅದರ ಆಧಾರದ ಮೇಲೆ ವೋಟ್ ಆನ್ ದಿ ಬೇಸಿಸ್ ಆಫ್ ಪರ್ಫಾರ್ಮೆನ್ಸ್ ಪಾಲಿಟಿಕ್ಸ್ ಅದು ಶುರುವಾಗಿದ್ದರೆ ನಮ್ಮ ಕಾಲದಲ್ಲಿ ಆಗಿದೆ. ಇಲ್ಲ ಅಂದರೆ ಯಾವುದೋ ಒಂದು ವಿಚಾರ, ಯಾವುದೋ ಒಂದು ಸ್ಲೋಗನ್ ಮೇಲೆ ಚುನಾವಣೆ ನಡೀತಾ ಇತ್ತು. ನಾವು ಆಫ್ಟರ್ ಮೋದಿ ಟೇಕಿಂಗ್ ಓವರ್, ಟುಡೇ ಇಟ್ ಈಸ್ ದಿ ಕ್ವಶನ್ ಆಫ್ ಪರ್ಫಾರ್ಮೆನ್ಸ್ ಬೇಸ್ಡ್ ಪಾಲಿಟಿಕ್ಸ್, ಪರ್ಫಾರ್ಮೆನ್ಸ್ ಬೇಸ್ಡ್ ವೋಟಿಂಗ್. ಆ ಪರ್ಫಾರ್ಮೆನ್ಸ್ ಬೇಸ್ಡ್ ವೋಟಿಂಗ್ದಲ್ಲಿ ನಮ್ಮ ಧಾರವಾಡ ಮಾನ್ಯ ಮೋದಿಯವರ ಆಶೀರ್ವಾದದಿಂದ, ಮಾನ್ಯ ಯಡಿಯೂರಪ್ಪನವರ ಆಶೀರ್ವಾದದಿಂದ ಇಡೀ ರಾಜ್ಯದಲ್ಲಿ ಮತ್ತು ಇಡೀ ದೇಶದಲ್ಲಿ 10-15 ಕ್ಷೇತ್ರಗಳಲ್ಲಿ ಅನುದಾನ ತರುವುದರಲ್ಲಂತೂ ವಿಶೇಷವಾಗಿ ಮತ್ತು ಲೋಕಸಭೆ ಪಾರ್ಟಿಸಿಪೇಷನ್ದಲ್ಲಿ ನಂಬರ್ 1 ಕ್ಷೇತ್ರದಲ್ಲಿ ನಾವು ಆ ರ್ಯಾಂಕಿಂಗ್ದಲ್ಲಿ ನಾವು ಬರ್ತೀವಿ. ಹೀಗಾಗಿ ನನಗೆ ಪೂರ್ತಿ ವಿಶ್ವಾಸ ಅದ, ಭಾರಿ ದೊಡ್ಡ ಪ್ರಮಾಣದಲ್ಲಿ ಭಾರತೀಯ ಜನತಾ ಪಾರ್ಟಿ ಇಲ್ಲಿ ಗೆಲುವನ್ನು ಸಾಧಿಸಲಿದೆ. ಇನ್ನು ಎರಡನೇದಾಗಿ, ನಿನ್ನೆ ವಿಧಾನ ಪರಿಷತ್ತಿನ ಅಧಿವೇಶನವನ್ನು ಮುಗಿಸ್ಕೊಂಡು ನಮ್ಮೆಲ್ಲ ಶಾಸಕರು ಬಂದಿದ್ದಾರೆ. ಭಾಳ ದುರ್ದೈವದ ಸಂಗತಿ ಅಂತಂದ್ರೆ, ರಾಜ್ಯ ಸರ್ಕಾರ ಕೇವಲ 7 ತಿಂಗಳಲ್ಲಿ 1 ಲಕ್ಷ ಕೋಟಿ ರೂಪಾಯಿಗಿಂತ ಹೆಚ್ಚು ಸಾಲವನ್ನು ಮಾಡಿ 1,90,000 ಕೋಟಿ ರೂಪಾಯಿ ಸಾಲವನ್ನು ಮಾಡಿ ಇವತ್ತು ಅಧೋಗತಿಗೆ ಇಳಿದಿದೆ. ಅದರ ಪರಿಣಾಮ ರಾಜ್ಯದ ಎಲ್ಲ ಹಿಂದೂ ದೇವಸ್ಥಾನಗಳ ಹುಂಡಿಗೆ ಕನ್ನು ಹಾಕುವಂಥ ಪಾಪದ ಕೆಲಸವನ್ನು ಸಿದ್ದರಾಮಯ್ಯನವರು ಮತ್ತು ಅವರ ತಂಡದವರು ಮಾಡಿದ್ದಾರೆ. ನಾವು ಇದೇ ರೀತಿ ಆದರೆ ದೊಡ್ಡ ಪ್ರಮಾಣದಲ್ಲಿ ಈಗ ಅದನ್ನು ನಾವು ವಿಧಾನ ಪರಿಷತ್ನಲ್ಲಿ ಈಗ ಸೋಲಿಸಿದ್ದೇವೆ. ಇಡೀ ದೇಶಾದ್ಯಂತ ನನಗೆ ನಿನ್ನೆ ಛತ್ತೀಸ್ಗಢದಿಂದ, ಮಧ್ಯಪ್ರದೇಶದಿಂದ, ಉತ್ತರ ಪ್ರದೇಶದಿಂದ ಎಲ್ಲ ಅಲ್ಲಿನ ಬೇರೆ ಬೇರೆ ಪ್ರಮುಖರು, ಪತ್ರಕರ್ತರು ಸಹಿತ, ಯಾಕಂದ್ರೆ ನನ್ನ ಜೊತೆಗೆ ಅವ್ರ ಸಂಪರ್ಕದಲ್ಲಿರ್ತಾರೆ ನನ್ನ ಖಾತೆಯ ಕಾರಣದಿಂದಾಗಿ, ಅವರೆಲ್ಲ ಫೋನ್ ಮಾಡಿದರು. ಕರ್ನಾಟಕದಲ್ಲಿ ಏನಾಗಿದೆ, ದೇವಸ್ಥಾನದ ಹಣವನ್ನು ಸರ್ಕಾರ ನಿಂತು ಯಾಕೆ ಲೂಟಿ ಹೊಡಿತಾ ಇದೆ ಅನ್ನುವಂಥದ್ದನ್ನು ಅನೇಕರು ಪ್ರಶ್ನೆ ಕೇಳ್ತಾ ಇದ್ದಾರೆ. ಹಿಂದೂಗಳ ಭಾವನೆಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಧಕ್ಕೆಯನ್ನು ತಂದಿದ್ದಾರೆ. ಹಾಗಾಗಿ ಈಗ ವಿಧಾನ ಪರಿಷತ್ನಲ್ಲಿ ನಾವು ಇದನ್ನು ಹೋಲ್ಡ್ ಮಾಡಿದ್ದೇವೆ. ಆದರೆ ಈ ರೀತಿಯಾದಂಥ ಹಿಂದೂ ವಿರೋಧಿ ನಿಲುವನ್ನು ನಾನು ಮತ್ತು ನಮ್ಮ ಪಕ್ಷ ತೀವ್ರವಾಗಿ ಖಂಡಿಸ್ತದೆ. ಮತ್ತು ಯಾವುದೇ ಕಾರಣಕ್ಕೂ ಈ ರೀತಿಯಾದಂಥ
ಸಂಗತಿಯನ್ನು ಮುಂದುವರಿಲಿಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ವಿಧಾನಸಭೆ ವಿಧಾನ ಪರಿಷತ್ ಒಳಗಡೆ ನಮ್ಮ ಶಕ್ತಿ ಮೀರಿ ಹೋರಾಟ ಮಾಡ್ತೀವಿ. ಅದಕ್ಕೂ ಮಿಕ್ಕಿ ಅವರು ಈ ಕಾನೂನನ್ನು ತಂದರೆ ರಾಜ್ಯಾದ್ಯಂತ ಇದೇ ವಿಷಯವನ್ನು ಇಟ್ಟುಕೊಂಡು ತೀವ್ರ ಪ್ರಮಾಣದ ಒಂದು ಹೋರಾಟವನ್ನು ರೂಪಿಸ್ತೀವಿ. ಯಾವ ರೀತಿ ಹುಬ್ಬಳ್ಳಿಯಲ್ಲಿ ರಾಷ್ಟ್ರಧ್ವಜದ ಹೋರಾಟ ಆಯಿತು, ಅದಕ್ಕಿಂತ ಹೆಚ್ಚಿನ ಮಾದರಿಯ ಒಂದು ಹೋರಾಟವನ್ನು ನಾವು ಸಂಘಟಿಸ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ನಾನು ಕೊಡ್ತೇನೆ. ಸರ್, ಮುಖಂಡರು ಮನಸ್ಸೆಲ್ಲ ತೆರೆ ಬಿದ್ದಿಲ್ಲ ಸರ್. ಮುಖಂಡರು ಮನಸ್ಸಿಗೆ ಯಾವ ಮುಖಂಡರದು? ನಿಮ್ಮ ಬಣ ಅಷ್ಟ ಐತಿ, ಇನ್ನೊಂದು ಬಣ ಇಲ್ಲ ಸರ್. ಇಲ್ಲ, ಯಾವುದು ಬಣ ಇಲ್ಲ. ನೀವು ಕೇಳ್ತಾ ಇರೋದು ಜಗದೀಶ್ ಶೆಟ್ಟರ್ದು. ಜಗದೀಶ್ ಶೆಟ್ಟರ್ ಇವತ್ತು ಊರಾಗಿಲ್ಲ, ನಮಗೆ ಡೆಡ್ಲೈನ್ ಇದ್ದ ಅವರು ಇವತ್ತು ಪೂರಕ್ಕೆ ನಮ್ಮ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಕೊಡ್ರಪ್ಪ. ಅವರು ಊರಲ್ಲಿಲ್ಲ, ನಮ್ಮ ಜಿಲ್ಲಾ ಅಧ್ಯಕ್ಷರಲ್ಲೇ ಇದ್ದಾರೆ. ಅವ್ರು 3 ದಿವಸ ಮೊದಲ ತಿಳಿಸಿದ್ದಾರೆ ಅವರು ಊರಲ್ಲಿಲ್ಲ ಮತ್ತು ಅವರ ಜೊತೆಗೆ ಬಂದವ್ರನ್ನ ಕೆಲವ್ರನ್ನೇನು ಸೇರ್ಪಡೆ ಆಗೋದಿದೆ ಅದು ಈ ವಾರದಲ್ಲಿ ಆಗ್ತದೆ ಅನ್ನೋದು ನಾನು ಸ್ಪಷ್ಟಪಡಿಸ್ತೀನಿ. ಅವ್ರದ್ದು ಮತ್ತು ನಂದು ವೈಯಕ್ತಿಕವಾಗಿಯೂ ಚರ್ಚೆ ಆಗಿದೆ. ಡೇಟು ನಮ್ಮ ಶಾಸಕರು ಜಿಲ್ಲಾದಲ್ಲಿ ಯಾವುದೇ ಕಾರ್ಯಕ್ರಮ ಪಾರ್ಟಿ ಕಾರ್ಯಕ್ರಮ ಮಾಡ್ತಾ ಇಲ್ಲ. ಪಾರ್ಟಿ ಕಾರ್ಯಕ್ರಮ ಅಲ್ಲಲ್ಲಿ ಆಯಾ ಕ್ಷೇತ್ರದಲ್ಲೇ ಮಾಡ್ತಾರೆ. ಮೊದಲಾದರೂ ಹಿಂಗೆ ಸಿಸ್ಟಮ್. ಮೊದಲಾದರೂ ಜಿಲ್ಲಾ ಕಾರ್ಯಕ್ರಮಗಳಿಗೆ ನಾನು ಹೋಗ್ತಾ ಇದ್ದೆ. ಅವ್ರು ಮಂತ್ರಿ ಇದ್ದಾಗ ಬರ್ತಿದ್ದರು ಜಿಲ್ಲಾ ಕಾರ್ಯಕ್ರಮಕ್ಕೆ. ಅದರಲ್ಲಿ ಜಿಲ್ಲಾ BJP ಕಾರ್ಯಕ್ರಮಕ್ಕೂ ನಾನು ಹೋಗ್ತಾ ಇದ್ದೆ. ಅವರು ವಿಶೇಷವಾಗಿ ಹುಬ್ಳಿ ಸೆಂಟ್ರಲ್ನಲ್ಲಿ ಮತ್ತು ಪೂರ್ವದಲ್ಲಿ ಬರ್ತಾಯಿದ್ದರು. ಈಗ ಅವರು ಪಾರ್ಟಿಗೆ ಇತ್ತೀಚೆಗೆ ಜಾಯ್ನ್ ಆಗಿದ್ದಾರೆ. ಪಾರ್ಟಿ ಕಾರ್ಯಕ್ರಮಕ್ಕೆ ಎಲ್ಲವೂ ಆಹ್ವಾನ ಕೊಡ್ತಾ ಇದ್ದೇವೆ. ನಾಳೆ 26ಕ್ಕೆ ಬಂದ ನಂತರ ನಾನು ಹಾಜರಾಗ್ತೀನಿ ಅನ್ನೋದು ಸ್ಪಷ್ಟಪಡಿಸಿದ್ದಾರೆ. ಇದ್ರಾಗ ಯಾವುದು ಅವರು ಮೊನ್ನೆ ಸ್ಪಷ್ಟಪಡಿಸಿದ್ದಾರೆ, ನಾನು ಸ್ಪಷ್ಟಪಡಿಸಿದ ಏನು ರಿಪೀಟ್ ಆಗಿಲ್ಲ. ಇವತ್ತಿಂದ ಹೇಳಿದ್ನಲ್ಲ, ಕಾರಣ ಹೇಳಿದಲ್ಲ. ಈಗ ಬೇರೆ ವಿಷಯ ಕೇಳ್ರಿ ಸರ್. ಬೇರೆ ವಿಷಯ ಈಗ ನೆಕ್ಸ್ಟ್ ವಿಷಯ. ಚುನಾವಣೆ ಬಂದಾಗ ಅಭಿವೃದ್ಧಿ ವಿಚಾರಗಳನ್ನು ಎತ್ಕೊಳ್ಳಲ್ಲ, ಕೇವಲ ಭಾವನಾತ್ಮಕ ವಿಷಯಗಳನ್ನು ಎತ್ಕೊಂಡು ಹೋರಾಟ ಮಾಡ್ತೀರಿ, ಧರ್ಮದ ವಿಷಯ ತಗೊಂಡ್ಬರ್ತೀರಿ ಅಂತೇಳಿ ಲಾಡವರು ಆರೋಪ ಮಾಡಿದ್ದಾರೆ. ಒಂದು ನಾ ಹಿಂದೂ ಹೇಳೀನಿ, ಲಾಡವ್ರ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಅವ್ರಿಗೆ ಟಾರ್ಗೆಟ್ ಕೊಟ್ಟಾರ. ಅವ್ರ ಪಾರ್ಟಿಯವರೇ ಹೇಳ್ಯಾರ ನನಗಿದ್ದನ್ನು. ಅವ್ರಿಗೆ ಟಾರ್ಗೆಟ್ ಕೊಟ್ಟಾರ. ವಾರಕ್ಕೆ 3 ಸರ್ತಿ ಮೋದಿಯವ್ರನ್ನ ಬೈಬೇಕು, ಆಮೇಲೆ ವಾರಕ್ಕೆ 2 ಸರ್ತಿ ಜೋಶಿ ಬೈಬೇಕು. ಅಂದ್ರೆ ನಿನ್ನ ಮಂತ್ರಿ ಉಳಿತೈತಿ, ಇಲ್ಲ ಅಂದ್ರೆ ಉಳಿದಿಲ್ಲ. ಪಾಪ ಬೈತಿರ್ತಾರೆ, ಬೈಲ್ಬಿಟ್ರಿ. ಅವ್ರು ರೋಟಿ ರೋಜಿಕ ಸವಾಲು ಅದ. ಪಾಪ ಅವ್ರು ಬೈಕೋತಿರ್ತಾರೆ. ನೀವು ಯಾಕೆ ಸೀರಿಯಸ್ ತೊಗೋತೀರಿ? ಅವರೇ ಹೇಳ್ಯಾರ ಇಲ್ರಿ, ಮತ್ತು ಪರಿಸ್ಥಿತಿ ಅನುಗುಣವಾಗಿ ನಾವು ನಡ್ಕೋಬೇಕಾಗ್ತದೆ ಅಂತ. ಪಾಪ ಹೋಲ್ಬಿಟ್ರಿ. ಅವ್ರಿಗೇನು ಅನ್ನೋದದ? ಸುಳ್ಳು ಏನೇನೋ ಮಾತಾಡ್ತಾರೆ ಅವ್ರು ಯಾವ್ಯಾವ ವಿಷಯದ ಬಗ್ಗೆ ಮಾತಾಡ್ತಾರೆ. ಯಾವುದಕ್ಕರೆ ಗಂಭೀರತೆ ಅದನ್ನು, ಯಾವುದಕ್ಕರೆ ಗಂಭೀರತೆ ಅದೇನು ಹೇಳಿ. ಅವರು ಪುಲ್ವಾಮಾ ಬಗ್ಗೆ ಮಾತಾಡ್ಯಾರ. ಮೊನ್ನೆ ಪುಲ್ವಾಮಾ ಆಗಿ ಒಂದು ಇಲೆಕ್ಷನ್ ಆಗಿ ಅದಾದ ನಂತರ ಪುಲ್ವಾಮಾದಲ್ಲಿ ನಡೆದಂಥ ಘಟನೆ ಬಗ್ಗೆ ದೇಶದ ಸೈನಿಕರು ಉತ್ತರ ಕೊಟ್ಟರು. ಮತ್ತು ಈ ರೀತಿಯಾದಂಥ ಚಿಲ್ಲರ್ ಪಲ್ಲರ್ ವಿಷಯ ಬಂದಾಗ ಏನು ಮಾತಾಡೋದು? ಇವೆಲ್ಲ ಅಂದ್ರೆ ತೀರಾ ಬಾಲಿಶ ವಿಷಯಗಳಿಗೆ ರಿಪ್ಲೈ ಕೊಡೋದು ಕಷ್ಟ ಆಗುತ್ತೆ. ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರೇ RSS ಬ್ಯಾನ್ ಮಾಡಿದ್ದು, ಇವ್ರ ಪ್ರತಿಮೆಯನ್ನು ಯಾಕೆ BJP ಅವರು ನಿರ್ಮಾಣ ಮಾಡಿದ್ರು? ಮಾಡಬಾರ್ದಾಗಿತ್ತಂತ ನೋಡ್ರಿ, ಹೇಳಿದ್ನಲ್ಲ, ಬಾಲಿಶ ಹೇಳಿಕೆಗಳಿಗೆ. ಸರ್ದಾರ್ ವಲ್ಲಭಾಯಿ ಪಟೇಲರು ಆರ್ಟಿಕಲ್ 370 ಬ್ಯಾಡ್ ಅಂತ ಹೇಳಿದ್ರು. ಯಾಕೆ ಮಾಡಿದ್ರು? ಮತ್ತು ಸರ್ದಾರ್ ವಲ್ಲಭಾಯಿ ಪಟೇಲರು ಇನಿಷಿಯಲಿ ಅದೇ ಹೋಮ್ ಮಿನಿಸ್ಟರ್ ಬ್ಯಾನ್ ಮಾಡಿದರು. ಆದರೆ ಯಾವಾಗ ಗೊತ್ತಾಯ್ತು RSS ದವ್ರು ಏನು ಮಾಡಿಲ್ಲ ಅಂತ ತೆಗೆದಿದ್ದಾರೋ ಸರ್ದಾರ್ ವಲ್ಲಭಾಯಿ ಪಟೇಲರು. ಮತ್ತು ಗೋವಾ ವಿಮೋಚನೆಗೆ ಸೈನ್ಯ ಕಳಿಸೋದಿಲ್ಲ ಅಂದಿದ್ದು ಯಾರು? ಪಂಡಿತ್ ನೆಹರು ಅವರು. ಹೈದರಾಬಾದಿಗೆ ಸೈನ್ಯ ಕಳಿಸೋದಿಲ್ಲ ಅಂದವ್ರು ಯಾರು? ಪಂಡಿತ್ ನೆಹರು ಅವರು. ಕಳಿಸಿದ್ಯಾರು? ವಲ್ಲಭಾಯಿ ಪಟೇಲರು. ಅವರು ಭಾರತೀಯ ಜನತಾ ಪಾರ್ಟಿ, ಭಾರತೀಯ ಜನಸಂಘದವರಲ್ಲೋ RSS ದವರು ಅಲ್ಲದನ್ನು ವಿಚಾರ ಮಾಡೋದು. ದೇಶಕ್ಕೆ ಯಾರು ಸೇವೆ ಸಲ್ಲಿಸ್ಯಾರ ಎಲ್ಲರನ್ನೂ ಭಾರತೀಯ ಜನತಾ ಪಾರ್ಟಿ ಮತ್ತು ನಮ್ಮ ನಾಯಕರಾದ ನರೇಂದ್ರ ಮೋದಿ ಅವರು ಗೌರವಿಸ್ತಾರೆ. ಅದನ್ನು ಮಾಡ್ಯಾರಲ್ಲಿ. ಗುಜರಾತದ ಮಣ್ಣಿನ ಮಗ ಅವರು. ಥ್ಯಾಂಕ್ ಯು. ಸಾಕ್ಬಿಟ್ಟು